ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಶನಿ ಷಷ್ಠ ಸ್ಥಾನಕ್ಕೆ ಬರ್ತಾನೆ, ಗುರು ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಅದರಿಂದ ಗುರುಬಲ ಬರುತ್ತೆ. ಮತ್ತು ಒಂದು ವರ್ಷದಿಂದನೂ ಹೆಚ್ಚು ಕಮ್ಮಿ ಸ್ವಲ್ಪ ಕಷ್ಟಪಟ್ಟಿರ್ತಾರೆ ತುಲಾರಾಶಿಯವರು. ಇದೆಲ್ಲವೂ ಕೂಡ ಕಳೆದು ಅನುಕೂಲ ಆಗ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ. ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಕೆಲಸದಲ್ಲಿರೋರಿಗೆ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು ಮತ್ತು ಇನ್ಕ್ರಿಮೆಂಟ್ಸ್ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ವಸ್ತ್ರಾಭರಣ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು, ಅಥವಾ ಭೂಮಿಯನ್ನು ಅಥವಾ ಮನೆಯನ್ನು ಖರೀದಿ ಮಾಡ್ತಕ್ಕಂಥದ್ದು, ದೂರ ಪ್ರಯಾಣ, ತೀರ್ಥಕ್ಷೇತ್ರ ದರ್ಶನಗಳು ಇವೆಲ್ಲವೂ ಆಗ್ತಕ್ಕಂತಹ ಒಂದು ಯೋಗ ಇದೆ. ಅದೇ ರೀತಿಯಲ್ಲಿ ರಾಹು ಪಂಚಮಕ್ಕೆ ಬರ್ತಾನೆ, ಕೇತು ಲಾಭಸ್ಥಾನಕ್ಕೆ ಬರ್ತಾನೆ. ಕೇತು ಲಾಭಕ್ಕೆ ಬಂದಾಗಲೂ ಕೂಡ ಅನುಕೂಲ ಮಾಡ್ತಾನೆ. ರಾಹು ಪಂಚಮಕ್ಕೆ ಬಂದಾಗ ಅಲ್ಲಿ ಈ ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾಗ ಹೊಟ್ಟೆಗೆ ಸಂಬಂಧಪಟ್ಟಂತಹ ಭಾಗದಲ್ಲಿ ತೊಂದರೆ ಉಂಟಾಗ್ಬೋದು, ಅಥವಾ ಈ ತುಲಾರಾಶಿಯವರ ಮಕ್ಕಳಿಗೆ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದರಿಂದ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಸೂಕ್ತ. ಇನ್ನು ಪರಿಹಾರ ನೋಡಬೇಕು ಅಂದರೆ ತುಲಾರಾಶಿಯವರಿಗೆ ಗುರು ಶನಿ ಎರಡೂ ಪಾಸಿಟಿವ್ ಇರುತ್ತೆ, ಕೇತು ಕೂಡ ಪಾಸಿಟಿವ್ ಇರುತ್ತೆ. ಅದರಿಂದ ಕೇವಲ ರಾಹು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಗಣಪತಿ ಪೂರ್ವಕವಾಗಿ ಹರಿಹರರನ್ನು ಇಷ್ಟದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೆ ಕೈಲಾಗದಿರೋರಿಗೆ ನೀವು ನಿಮ್ಮ ಕೈಲಿ ಏನಾಗುತ್ತೆ ಆ ಒಂದು ಸೇವೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ.